ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 21ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:23 ಇರಲಿದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:19 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಗ್ಗೆ 11:30 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:06 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:09 ರಾತ್ರಿ 1:50 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿನೇ ಈ ದಿನ ವಿಶೇಷವಾಗಿ ವರ್ತಕರಿಗೆ, ವ್ಯಾಪಾರಸ್ಥರಿಗೆ ಮತ್ತು ದಳ್ಳಾಳಿಗಳಿಗೂ ಕೂಡ ತುಂಬ ಅನುಕೂಲ ಇರುವಂಥ ದಿನ ಇದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗೆ ಬುಧ ಬುದ್ಧಿಗೆ ಕಾರಕನಾಗಿರುವಂಥವನು, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ವಾಕ್ ಅಂದರೆ ಮಾತಿಗೆ ಕಾರಕ ಕೂಡ ಬುಧ. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೆ, ಹಾಗೆ ವಿಶೇಷವಾಗಿ ಸ್ನೇಹಕ್ಕೆ, ಗೆಳೆತನಕ್ಕೆ, ಮಾತುಗಾರಿಕೆಗೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಮಾತುಗಾರಿಕೆಯನ್ನು ಆಧಾರವಾಗಿಟ್ಟುಕೊಂಡು ವ್ಯವಹಾರ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ನಿಮ್ಮ ಮಾತಿಗೆ ಒಂದು ಮಾನ್ಯತೆ ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಒದಗಿ ಬರುವಂಥ ದಿನ ಈ ಬುಧವಾರದ ದಿನ.
ಹಾಗಾಗಿ ನಿಮ್ಮ ಕಲಿಕೆಗೆ, ನಿಮ್ಮ ಬರವಣಿಗೆಗೆ ತುಂಬ ಅವಕಾಶಗಳಿದೆ. ಹಾಗಾಗಿನೇ ಕಲಾವಿದರಿಗಾಗಲಿ ಸಾಹಿತಿಗಳಿಗಾಗಲಿ ತುಂಬ ಅವಕಾಶಗಳು ಸಿಕ್ಕತ್ತೆ. ಬರಹಗಾರರಿಗೆ ಈ ದಿನ ತುಂಬ ಚೆನ್ನಾಗಿದೆ, ಸಾಹಿತಿಗಳಿಗೆ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಈ ದಿನ ಇರುವಂಥ ಗುರುಹೊರ ಏನಿದೆ, ಇದು ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲವನ್ನು ತರುವಂಥ ಸಮಯ ಇದು. ಹಾಗಾಗಿ ಈ ದಿನ ಗುರುಹೊರ ಇರುವಂಥ ಸಮಯ ಬೆಳಿಗ್ಗೆ 9:36 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:28 5:27 ಹಾಗೆ ರಾತ್ರಿ 11:31 ರಾತ್ರಿ 12:32 ಗುರುಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನವಾಗಿ ಕೆಲಸಗಳಾಗುತ್ತೆ. ಆದ್ದರಿಂದಲೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 9:36 ಇನ್ನು ಅಪರಾಹ್ನ 3:29 4:28 ಇನ್ನು ರಾತ್ರಿ 10:30 ರಾತ್ರಿ 11:31 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ, ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ದಿನ ಇರುವಂಥ ಬುಧ ಹೋರದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ವ್ಯವಹಾರಕ್ಕೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದರೂ ಕೂಡ ಅದನ್ನು ಬುಧ ಹೋರದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:40 ಬೆಳಿಗ್ಗೆ 7:38 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:28 ರಾತ್ರಿ 9:29 ಬುಧ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಟುವಟಿಕೆಗಳಿರಲಿ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳಿರಲಿ, ಅದನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗೆ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥ ವಿಚಾರಗಳಿಗಾಗಲಿ ಈ ದಿನ ಶುಕ್ರ ಹೋರಾದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಬೇಡಿ. ಹಾಗಾಗಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಗ್ಗೆ 5:37 ಬೆಳಗ್ಗೆ 6:39 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಇನ್ನು ರಾತ್ರಿ 7:27 ರಾತ್ರಿ 8:28 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ನೋಡಿ, ಅದರಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನು ನೋಡಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಪಂಚಾಂಗ ಇದು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥದ್ದು ಮಹಾ ಪುಣ್ಯದ ಕೆಲಸ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಇದನ್ನು ಅನುಸರಣೆ ಮಾಡ್ತಾಯಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ದ್ವಾದಶಿಯ ತಿಥಿ ಇರುವಂಥ ದಿನ. ಇದು ಮಧ್ಯಾಹ್ನ 12:23 ಇರುತ್ತೆ. ಆದ್ದರಿಂದಲೇ ಈ ದಿನ ಭೀಷ್ಮ ದ್ವಾದಶಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಮಧ್ಯಾಹ್ನದ ನಂತರದಲ್ಲಿ ತ್ರಯೋದಶಿ ತಿಥಿ ಆರಂಭ ಆಗೋದರಿಂದ ಈ ದಿನ ಸಂಜೆ ಪ್ರದೋಷ ಪೂಜೆ ಇರುತ್ತೆ. ಹಾಗಾಗಿ ಸೂರ್ಯಾಸ್ತಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರ ಏನಿದೆ, ಇದು ಪ್ರದೋಷ ಪೂಜೆಗೆ ಅತ್ಯಂತ ಮಹತ್ವದ ಒಂದು ಶ್ರೇಷ್ಠವಾದಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡುವಂಥದ್ದು, ಶಿವನ ಧ್ಯಾನ ಮಾಡುವಂಥದ್ದು, ಶಿವನ ಪ್ರಾರ್ಥನೆ ಮಾಡುವಂಥದ್ದು, ಶಿವನ ದರ್ಶನ ಮಾಡುವಂಥದ್ದು ಮಹಾಪುಣ್ಯದ ಕೆಲಸ. ಇದನ್ನು ಈ ಪ್ರದೋಷದ ಸಮಯದಲ್ಲಿ ಮಾಡಿ, ಪ್ರದೋಷ ಪೂಜೆಯನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ
ಈ ದಿನ ಭೀಮಸೇನ ಜಯಂತಿ ಇರುವಂಥ ದಿನ ಕೂಡ. ಹಾಗಾಗಿನೇ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಇನ್ನು ನಾಳೆಯ ದಿನ ಗುರುವಾರ, ಪುಷ್ಯ ನಕ್ಷತ್ರ ಪ್ರಾರಂಭ ಆಗುತ್ತೆ. ಏಕೆಂದರೆ ಈ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಒಟ್ಟಾಗಿ ಬಂದರೆ ಇದು ಗುರುಪುಷ್ಯ ಯೋಗವನ್ನು ತರುವಂಥದ್ದು, ಅಪರೂಪಕ್ಕೆ ಬರುವಂಥ ಮಹತ್ವದ ಯೋಗ ಇದು. ಹಾಗಾಗಿನೇ ನಾಳೆ ನಾವು ಗುರುಪುಷ್ಯ ಯೋಗ ಯಾವ ಯಾವ ಕೆಲಸಗಳಿಗೆ ಅತ್ಯಂತ ಶ್ರೇಯಸ್ಕರ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಾಳೆ ಬೆಳಿಗ್ಗೆ 6:42 ಅಪರಾಹ್ನ 4:43 ಗುರುಪುಷ್ಯ ಯೋಗ ಇರುತ್ತೆ. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ ಕೂಡ. ಏಕೆಂದರೆ ಪುಷ್ಯ ನಕ್ಷತ್ರ ಮತ್ತು ಗುರುವಾರ ಸಂಯೋಜನೆಗೊಂಡಿರುವಂಥ ಒಂದು ದಿನ. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಇದು ಅತ್ಯಂತ ಪ್ರಶಸ್ತವಾಗಿರುವಂಥ ಸಮಯ. ಇದು ಕೂಡ ನಾಳೆ ಬೆಳಿಗ್ಗೆ 6:42 ಅಪರಾಹ್ನ 4:43 ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಮಯ. ಇದರ ಸದುಪಯೋಗಪಡಿಸ್ಕೊಳ್ಳಿ. ಇದನ್ನು ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ, ಯಾವುದೇ ಮಾತುಕತೆ ಆಗಲಿ, ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಒಂದು ಸಮಯ ಪ್ರಶಸ್ತವಾಗಿದೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ನಾಳೆ ಗುರುವಾರ ಇರೋದರಿಂದ ಒಂದು ವಿಶೇಷವಾದಂಥ ಪರಿಹಾರ ಕಾರ್ಯವನ್ನು ಮಾಡಿ. ಅದರಲ್ಲೂ ಅಪರೂಪಕ್ಕೆ ಗುರುಪುಷ್ಯ ಯೋಗ ರೂಪುಗೊಂಡಿರುವಂಥ ದಿನ ಇದು. ಕೆಲವರಿಗೆ ವಿವಾಹ ಆಗ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆ ಇದೆ. ನಮ್ಮ ಬಂಧುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ವಿವಾಹ ತಡ ಆಗ್ತಾ ಇದೆ, ವಿವಾಹ ಸೆಟ್ ಆಗಿದೆ ಆದರೆ ಅದು ಕೊನೆಯ ಹಂತದಲ್ಲಿ ಮುರಿದು ಹೋಗ್ತಾ ಇದೆ, ಇನ್ನು ವಿವಾಹದ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇದೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ಅದರಲ್ಲೂ ಕೆಲವರಿಗೆ ವಿವಾಹ ತುಂಬ ತಡ ಆಗುತ್ತೆ, ಶೀಘ್ರ ವಿವಾಹ ಆಗಲ್ಲ. ಅಂದರೆ ತಕ್ಕದಾದಂತಹ ಸಮಯಕ್ಕೆ ವಿವಾಹ ಆಗದೇ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡವನ್ನು ತರುತ್ತೆ. ನೆರೆಹೊರೆಯವರ ದೃಷ್ಟಿಯಲ್ಲಿ ಇನ್ನೂ ವಿವಾಹ ಆಗಲಿಲ್ವಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಸಾಮಾಜಿಕ ಒತ್ತಡಗಳು ಕೂಡ ಉಂಟಾಗ್ತಾ ಇರುತ್ತೆ. ಅದರಲ್ಲೂ ತಂದೆ ತಾಯಂದ್ರಿಗೆ ಒಂದು ರೀತಿಯ ಒತ್ತಡ ಆದರೆ, ಇನ್ನು ವಿವಾಹ ಆಗಬೇಕಾಗಿರುವಂಥ ವಧುವಿಗೋ ಅಥವಾ ವರನಿಗೋ ಮತ್ತೊಂದು ರೀತಿಯಲ್ಲಿ ಒತ್ತಡ ಇರುತ್ತೆ. ಹಾಗಾಗಿನೇ ವಯಸ್ಸಿಗೆ ತಕ್ಕಂಥ ವಿವಾಹ ಏರ್ಪಾಟಾದರೆ ಅದು ಎಲ್ಲರಲ್ಲೂ ಒಂದು ರೀತಿಯಲ್ಲಿ ಸಂತೋಷವನ್ನು ತರುತ್ತೆ. ಆದರೆ ಕೆಲವರಿಗೆ ವಯಸ್ಸು ಮೀರಿದ್ರೂ ಕೂಡ ವಿವಾಹ ಆಗದೆ ಪರಿತಪಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಅಥವಾ ಗಂಡು ಇಬ್ಬರೂ ಕೂಡ ಈ ಒಂದು ಪರಿಹಾರ ತಂತ್ರವನ್ನು ಮಾಡಬಹುದು. ಅದು ಈ ಗುರುವಾರದ ದಿನ ಅಂದರೆ ನಾಳೆಯ ದಿನ ಮಾಡಿದ್ರೆ ಅತ್ಯಂತ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಿರಿಯರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದೇನೆಂದರೆ, ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಳಿ, ಅರಿಶಿಣದ ಕೊಂಬು ಅಂತ ಹೇಳ್ತಾರೆ, ಇದನ್ನು ತೆಗೆದುಕೊಳ್ಳಿ. ಇದು ಶುದ್ಧವಾಗಿರಬೇಕು, ಅದು ಮುರಿದಿರಬಾರ್ದು. ಅಂಥ ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಕಟ್ಟಬೇಕು. ಅದನ್ನು ರಹಸ್ಯವಾಗಿ ಅಂದರೆ ಗುಪ್ತವಾಗಿ ಯಾರಿಗೂ ಕೂಡ ಗೊತ್ತಾಗದಂತೆ ನಿಮ್ಮ ಬಟ್ಟೆಗಳನ್ನು, ನಿಮ್ಮ ಉಡುಪುಗಳನ್ನು ಇಡುವಂಥ ಒಂದು ಅಲ್ಮೆರಾದಲ್ಲಿ ಅಥವಾ ಬೀರುವಿನಲ್ಲಿ ಅದನ್ನು ಇಡಬೇಕು. ಹಾಗಾಗಿ ಕೆಂಪು ವಸ್ತ್ರದಲ್ಲಿ ಕಟ್ಟಿರುವಂಥ ಈ ಅರಿಶಿಣದ ಕೊನೆಯನ್ನು ಯಾರಿಗೂ ಕೂಡ ತೋರಿಸ್ಬೇಡಿ, ಯಾರಿಂದಲೂ ಕೂಡ ಅದನ್ನು ಮುಟ್ಟಿಸ್ಬೇಡಿ. ಅದನ್ನು ನೀವೇ ಸ್ನಾನ ನಂತರದಲ್ಲಿ ದೇವರ ಸನ್ನಿಧಿಗೆ ಹೋಗಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅರಿಶಿದ ಕೊನೆಯನ್ನು ಆ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಬೀರುವಿನಲ್ಲಿ ಬಚ್ಚಿಡಬೇಕು. ಈ ವಿಚಾರವನ್ನು ಯಾರೊಂದಿಗೂ ಕೂಡ ಹೇಳಬೇಡಿ. ಈ ಒಂದು ತಂತ್ರವನ್ನು ಮಾಡೋದರಿಂದ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಏನಂದರೆ, ಬೇಗ ವಿವಾಹ ಆಗಲಿ, ಸೂಕ್ತವಾದಂಥ ವಧು ಅಥವಾ ವರ ಒದಗಿ ಬರಲಿ, ವಿವಾಹದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಆಗದೆ ಸುಸೂತ್ರವಾಗಿ ವಿವಾಹ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಇದನ್ನು ಆ ಬೀರುವಿನಲ್ಲಿ ಬಚ್ಚಿಡಿ. ಈ ತಂತ್ರದಿಂದ ವಿವಾಹ ಭಾಗ್ಯ ನೆರವೇರುತ್ತೆ. ಹಾಗೆ ಆ ವಿವಾಹಕ್ಕೆ ಇದ್ದಂತಹ ಅಡೆತಡೆಗಳಾಗಲಿ ಸಮಸ್ಯೆಗಳಾಗಲಿ ಒಂದೊಂದೇ ನಿವಾರಣೆಯಾಗುತ್ತೆ. ಹಾಗಾಗಿ ಈ ಗುರುವಾರದ ದಿನವೇ ಈ ತಂತ್ರವನ್ನು ನೀವು ಮಾಡೋದರಿಂದ ಹೆಚ್ಚಿನ ಫಲ ನಿಮಗೆ ಸಿಕ್ಕತ್ತೆ, ಗುರುಬಲ ಬರುತ್ತೆ. ಹಾಗಾಗಿ ಅರಿಶಿನ ಗುರುವಿನ ಒಂದು ಬಣ್ಣ. ಹಾಗಾಗಿನೇ ಈ ಹಳದಿಯ ಅರಿಶಿನದ ಕೊಂಬಿನಿಂದ ಮಾಡುವಂಥ ಈ ಪರಿಹಾರ ನಿಧಾನವಾಗಾದರೂ ಕೂಡ ಫಲಿಸುತ್ತೆ. ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಉತ್ತಮ ಫಲ ಸಿಕ್ಕತ್ತೆ, ಶೀಘ್ರವಾಗಿ ವಿವಾಹ ನೆರವೇರುತ್ತೆ. ಹಾಗೆ
ಗುರು ಬಲ ಇರೋದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗತ್ತೆ, ಎಲ್ಲವೂ ಕೂಡ ಯಶಸ್ವಿಯಾಗತ್ತೆ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು, ವಿಶ್ವಾಸವನ್ನು ಇಟ್ಟು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಗುರುಪುಷ್ಯ ಯೋಗ ಎಂದರೆ ಏನು, ಈ ಯೋಗ ಇರುವಂಥ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು ಯಾವ್ಯಾವುದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಈ ಗುರುಪುಷ್ಯ ಯೋಗದ ಮಹತ್ವದ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ. ನಾಳೆಯ ದಿನ ಗುರುವಾರದ ದಿನ, ಜೊತೆಗೆ ಪುಷ್ಯ ನಕ್ಷತ್ರ ಇರುತ್ತೆ. ಹಾಗಾಗಿ ಈ ಗುರುಪುಷ್ಯ ಯೋಗ ಅಂತ ಹೇಳಿದ್ರೆ ಗುರುವಾರದ ದಿನ ಇರಬೇಕು ಮತ್ತು ಪುಷ್ಯ ನಕ್ಷತ್ರ ಆ ದಿನ ಇರಬೇಕು. ಈ ಎರಡೂ ಇದ್ದರೆ ಗುರುಪುಷ್ಯ ಯೋಗ ಅಂತ ಹೇಳಿ ಇದನ್ನು ಕರೀತಾರೆ. ಅದರಲ್ಲೂ ಯಾರು ಈ ಜನಿಸುವ ಸಮಯದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹ ಇರುತ್ತೋ ಅಂಥವ್ರಿಗೆ ಅತ್ಯುತ್ತಮ ಯೋಗ ಇದೆ ಅಂತ ಹೇಳ್ತಾರೆ. ಏಕೆಂದರೆ ಪುಷ್ಯ ನಕ್ಷತ್ರದಲ್ಲಿ ಗುರು ಸ್ಥಿತನಾಗಿರುವಾಗ ಅತ್ಯುತ್ತಮವಾದಂಥ ಫಲಗಳನ್ನು ನೀಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಜೀವನದಲ್ಲಿ ತುಂಬ ಸಮೃದ್ಧಿಯನ್ನು ಕಾಣುವಂಥ ವ್ಯಕ್ತಿ ಆಗ್ತಾರೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಅಡೆತಡೆ ಇಲ್ಲದೆ ಮುಂದುವರಿಯುತ್ತೆ. ಸೋಲು ಅನ್ನುವಂಥದ್ದು ಅವರಿಗೆ ಇಲ್ಲ. ಹಾಗಾಗಿನೇ ಉತ್ಕೃಷ್ಟವಾದಂಥ ಜೀವನ ಶೈಲಿಯನ್ನು ಹೊಂದುವಂಥ ಯೋಗ ಇಂಥವ್ರಿಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಗುರುಪುಷ್ಯ ಯೋಗ ಇರುವಂಥ ದಿನ ಏನಿದೆ, ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ದಿನ. ಬಹಳ ಅಪರೂಪಕ್ಕೆ ಬರುತ್ತೆ. ಪ್ರತಿ ಸಲ ಕೂಡ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಇರಲ್ಲ. ಅದು ಇದ್ದಾಗ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಗುರುಪುಷ್ಯ ಯೋಗ ಇರುವಂಥ ದಿನ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಹುದು. ಮನೆ ಕಟ್ಟುವಂಥ ವಿಚಾರವಾಗಲಿ, ಜಮೀನು, ಸೈಟು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರವಾಗಲಿ, ಅಥವಾ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ವಿಚಾರ, ಇನ್ನು ಮನೆಗೆ ಚಿನ್ನ, ಬೆಳ್ಳಿ ಇತ್ಯಾದಿ ಶುಭ ಮಂಗಳಕರವಾದಂಥ ವಸ್ತುಗಳನ್ನು ಖರೀದಿ ಮಾಡಿ ತರುವಂಥ ವಿಚಾರ, ಎಲ್ಲದಕ್ಕೂ ಕೂಡ ತುಂಬ ವಿಶೇಷವಾಗಿರುವಂಥ ಯೋಗ ಇರುವಂಥ ಸಮಯ ಇದು. ಹಾಗೆ ಈ ದಿನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವಂಥದ್ದು, ಎಲೆಕ್ಟ್ರಿಕ್ ವಸ್ತುಗಳನ್ನು, ಟಿ ವಿ ಆಗಲಿ, ಮೊಬೈಲ್ ಆಗಲಿ ಇತ್ಯಾದಿ ವಸ್ತುಗಳನ್ನು ಖರೀದಿ ಮಾಡಿ ತರಲಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು. ಇನ್ನು ವಾಹನಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಅಥವಾ ವಾಹನಗಳನ್ನು ಬುಕ್ಕಿಂಗ್ ಮಾಡುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು, ಈ ಒಂದು ಕಾರ್ಯವನ್ನು ಕೂಡ ಈ ಪುಷ್ಯ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಮಾಡ್ಬೋದು. ಗುರು ಪುಷ್ಯ ಯೋಗ ಇದೆ ಅಂತ ಹೇಳಿದ್ರೆ ಅಲ್ಲಿ ಬಾವಿ ತೋಡಿಸುವಂಥದ್ದು, ಬೋರ್ವೆಲ್ ಹಾಕಿಸುವಂಥ ವಿಚಾರ, ಇನ್ನು ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಕಚೇರಿಗಳನ್ನು ತೆರೆಯುವಂಥ ವಿಚಾರ, ಇನ್ನು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ, ಅದು ಪಶುಗಳಾಗಲಿ, ಪ್ರಾಣಿಗಳಾಗಲಿ, ಅಥವಾ ಯಾವುದೇ ರೀತಿಯ ಉಪಕರಣಗಳಾಗಲಿ ಅದನ್ನು ಖರೀದಿ ಮಾಡಲಿ ತರಲಿಕ್ಕೆ ಅಡ್ವಾನ್ಸನ್ನು ಕೊಡುವಂಥ ವಿಚಾರ, ಅಥವಾ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರಗಳು, ಈ ಎಲ್ಲದಕ್ಕೂ ಕೂಡ ಗುರುಪುಷ್ಯ ಯೋಗ ಇರುವಂಥ ದಿನ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿನೇ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡ್ಬೋದು. ಹಾಗೆ ಈ ಯೋಗ ಇರುವಂಥ ಸಂದರ್ಭದಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುತ್ತಂದರೆ ಅದು ವೃದ್ಧಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಆ ವಸ್ತು ಮನೆಗೆ ಬರುತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಅಂಥ ವಸ್ತುಗಳು ಅಕ್ಷಯವಾಗುತ್ತೆ. ಹಾಗಾಗಿ ಈ ಗುರುಪುಷ್ಯ ಯೋಗ ಇರುವಂತಹ ಸಂದರ್ಭದಲ್ಲಿ ಹೊಸ ಹೊಸ ಉಪಕರಣಗಳನ್ನಾಗಲಿ, ವಸ್ತುಗಳನ್ನಾಗಲಿ ಮನೆಗೆ ತರಬೇಕು ಅನ್ನುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಇರುವಂಥದ್ದು. ಇನ್ನು ಈ ಮನೆಗೆ ವಸ್ತುಗಳನ್ನು ತರುವಂತಹ ಸಂದರ್ಭದಲ್ಲಿ ಸಾಲ ಮಾಡಿ ವಸ್ತುಗಳನ್ನು ತರಬಾರ್ದು. ನಿಮ್ಮ ಬಳಿ ಏನಾದರೂ ಸಂಪನ್ಮೂಲ ಇದ್ದರೆ, ಹಣ ಇದ್ದರೆ ಅದರಲ್ಲಿ ಈ ವಸ್ತುಗಳನ್ನು ಖರೀದಿ ಮಾಡಿ ತರಬೇಕು ಅನ್ನುವಂಥ ಒಂದು ನಿಬಂಧನೆ ಕೂಡ ಇದೆ. ಏಕೆಂದರೆ ಈ ಸಮಯದಲ್ಲಿ ಬ್ಯಾಂಕಿನಲ್ಲಾಗಲಿ, ಸಂಘ ಸಂಸ್ಥೆಗಳಲ್ಲಾಗಲಿ, ಅಥವಾ ಮಾರಾಟ ಮಾಡುವಂಥ ಅಂಗಡಿಗಳಿಂದಾಗಲಿ ಸಾಲದ ರೂಪದಲ್ಲಿ ವಸ್ತುಗಳು ಸಿಕ್ಕತ್ತೆ. ಹಾಗಾಗಿ ಸಾಲ ಮಾಡಿ ವಸ್ತುವನ್ನು ತರುವಂಥದ್ದಲ್ಲ, ನೀವೇ ಶ್ರಮಪಟ್ಟು ಸಂಪಾದನೆ ಮಾಡಿ ಉಳಿತಾಯ ಮಾಡಿರುವಂಥ ಹಣದಲ್ಲಿ ಈ ಸಾಮಗ್ರಿಗಳನ್ನು ತರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಅದೃಷ್ಟ ಖುಲಾಯಿಸಬೇಕು, ಹಾಗೆ ಮನೆಯಲ್ಲಿ ಸಮೃದ್ಧಿ ಇರಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಇಂಥ ವಸ್ತುಗಳನ್ನು ಅದೃಷ್ಟಕ್ಕಾಗಿ ತರಬೇಕು ಅನ್ನುವಂಥ ವಿಚಾರ. ಇನ್ನು ದೇವತಾ ಕಾರ್ಯಗಳನ್ನು ಗುರುಪುಷ್ಯ ಯೋಗ ಇರುವಂಥ ಸಂದರ್ಭದಲ್ಲಿ ಮಾಡಿದ್ರೂ ಕೂಡ ಹೆಚ್ಚಿನ ಫಲವನ್ನು ಪಡ್ಕೊಳ್ತೀವಿ.
ಹಾಗಾಗಿನೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಗುರುಗಳನ್ನು ಆರಾಧನೆ ಮಾಡುವಂಥದ್ದು, ವಿಶೇಷವಾಗಿ ನಿಮ್ಮ ನೆಚ್ಚಿನ ಗುರುಗಳು ರಾಘವೇಂದ್ರ ಸ್ವಾಮಿ ಇರ್ಬೋದು, ಸತ್ಯಸಾಯಿ ಬಾಬಾ ಇರ್ಬೋದು, ಅಥವಾ ದಕ್ಷಿಣಾಮೂರ್ತಿ ಇರ್ಬೋದು, ಇನ್ನು ನಿಮಗೆ ನಂಬಿಕೆ ಇರುವಂತಹ ಯಾವುದೇ ಗುರುಗಳನ್ನು ಆರಾಧನೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದನ್ನು ಈ ಗುರುಪುಷ್ಯ ಯೋಗದ ದಿನ ಮಾಡಿದ್ರೆ ಗುರುವಿನ ಸಂಪೂರ್ಣ ಆಶೀರ್ವಾದ ಸಿಕ್ಕತ್ತೆ, ಗುರುವಿನ ಅನುಗ್ರಹ ಸಿಕ್ಕತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಿಗೆ ಒಂದು ಮಾರ್ಗದರ್ಶಕನಾಗಿ ನಿಲ್ಲುವಂತಹ ಗುರುವಿನ ಬೆಂಬಲ ಸಿಕ್ಕಾಗ ಕೆಲಸಗಳು ಯಶಸ್ವಿಯಾಗಿ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳೇನಾದರೂ ಇದ್ದರೆ ಇದನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಗುರು ದೋಷ ಇದ್ದಂಥವರಿಗೆ ಮದುವೆ ಸಕಾಲಕ್ಕೆ ಆಗಲ್ಲ, ಸಂತಾನ ವಿಳಂಬ ಆಗುತ್ತೆ, ಇತ್ಯಾದಿ ಕೌಟುಂಬಿಕ ತೊಂದರೆಗಳಿರೋದ್ರಿಂದ ಅಂಥವರು ಕೂಡ ಈ ಗುರುವನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಈ ದಿನ ವಿಶೇಷವಾಗಿ ಗುರುಗಳಿಗೆ ವಸ್ತ್ರ ದಾನವನ್ನು ಮಾಡೋದರಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಶಂಕರಾಚಾರ್ಯರನ್ನಾಗಲಿ, ರಾಮಾನುಜಾಚಾರ್ಯರನ್ನು, ಮಧ್ವಾಚಾರ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅವರ ವಿಗ್ರಹಕ್ಕೆ ಅಥವಾ ವೃಂದಾವನಕ್ಕೆ ವಸ್ತ್ರ ಸಮರ್ಪಣೆ ಮಾಡೋದರಿಂದ, ಕೈಲಾದಂತಹ ಸೇವೆ ಮಾಡೋದರಿಂದ ಕೂಡ ಅವರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ಗುರು ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ, ಅದರಿಂದ ಮುಕ್ತಿಯನ್ನು ಕಾಣಲಿಕ್ಕೆ ಈ ಗುರುಪುಷ್ಯ ಯೋಗ ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು. ಹಾಗಾಗಿನೇ ವರ್ಷದಲ್ಲಿ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಮಾತ್ರ ಗುರುಪುಷ್ಯ ಯೋಗ ಬರುತ್ತೆ. ಇದನ್ನು ನೀವು ಗಮನಿಸಿಕೊಂಡು ಆಯಾ ದಿನದಂದು ಮಾಡಬೇಕಾಗಿರುವಂಥ ಶುಭ ಕಾರ್ಯಗಳನ್ನು ಆರಂಭ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಈ ಗುರುಪುಷ್ಯ ಯೋಗದ ವಿಚಾರವನ್ನು, ಅದರ ಪ್ರಾಮುಖ್ಯತೆಯನ್ನು ಈ ದಿನ ನಾವು ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಈ ಗುರುಪುಷ್ಯ ಯೋಗದ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಜನ್ಮ ಗುರು ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಇರೋದರಿಂದ, ಹಾಗೆ ವೃಷಭ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ನೀವು ವಿಶೇಷವಾದಂಥ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇರುವಂಥ ಸಂದರ್ಭ. ಹಾಗಾಗಿ ಕನ್ಯಾ ರಾಶಿಯವರು ಕೂಡ ಈ ದುಸ್ಥಾನದಲ್ಲಿರುವಂಥ ಗುರುವಿನ ಅನುಗ್ರಹಕ್ಕೆ ಗುರು ದರ್ಶನವನ್ನು ಮಾಡಬೇಕು. ಈಗ ಹೇಳಿದಂತಹ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಮೇಷರಾಶಿ, ವೃಷಭ ರಾಶಿ ಮತ್ತು ಕನ್ಯಾ ರಾಶಿಯವರು ವಿಶೇಷವಾಗಿ ಗುರುಪುಷ್ಯ ಯೋಗ ಇರುವಂತಹ ದಿನ ಗುರುವಿನ ಪ್ರೀತ್ಯರ್ಥವಾಗಿ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು, ಗುರುವಿನ ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ನಾಳೆಯ ದಿನದ ಗುರುಪುಷ್ಯ ಯೋಗ ತಮ್ಮೆಲ್ಲರಿಗೂ ಕೂಡ ಸಮೃದ್ಧಿಯನ್ನು ಉಂಟು ಮಾಡಲಿ, ಗುರುವಿನ ಮಾರ್ಗದರ್ಶನ ಇರಲಿ, ಗುರುವಿನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ ಈ ದಿನದ ಬೆಳಗಿನ ಅವಧಿ ಬಹಳ ವಿಶೇಷವಾಗಿ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾವುದೇ ರೀತಿಯ ಒಪ್ಪಂದಗಳಾಗಲಿ, ಅಗ್ರಿಮೆಂಟ್ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳಾಗಲಿ ಈ ದಿನ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಿಂದ ಆದಾಯ ಬಹಳ ಚೆನ್ನಾಗಿ ಆಗುತ್ತೆ. ಹಾಗೆ ಹೊಸ ವಸ್ತುಗಳನ್ನು, ಹೊಸ ವಸ್ತ್ರವನ್ನು ಖರೀದಿ ಮಾಡುವಂಥ ಯೋಗ ಈ ದಿನ ನಿಮಗೆ ಒದಗಿ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ತುಂಬ ಸಂತೋಷ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ. ಒಂದು ಸೌಹಾರ್ದಯುತವಾದಂತಹ ವಾತಾವರಣ ಮನೆಯಲ್ಲಿ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಪ್ರಯಾಣ ತೃಪ್ತಿಕರವಾಗಿ ನೆರವೇರುತ್ತೆ. ಹಾಗಾಗಿನೇ ಈ ದಿನ ಹೆಚ್ಚು ಬಾಧೆಗಳಿಲ್ಲ, ಹೆಚ್ಚಿನ ಸಮಸ್ಯೆಗಳಿಲ್ಲ. ಬಂದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು, ಅದನ್ನು ನಿಮ್ಮ ಅನುಭವದ ಮೇಲೆ ನಿವಾರಣೆ ಮಾಡ್ಕೊಳ್ತೀರಿ. ನಿಮ್ಮ ಒಂದು ಕೌಶಲ್ಯ ಏನಿದೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ವಾಕ್ಚಾತುರ್ಯ, ಇದರ ಮೂಲಕ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ತುಂಬ ಪಾಸಿಟಿವ್ ಆಗಿರೋ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ. ಹಳೆಯ ಸ್ನೇಹಿತರ ಭೇಟಿ, ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳುವಂಥದ್ದು, ಯಾವುದೇ ಒಂದು ವಿಚಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಒಂದು ಕ್ಲಾರಿಟಿಗೆ ಒಳಪಡಿಸುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ಆಗೋದ್ರಿಂದ ಈ ದಿನ ನಿಮಗೆ ಅತ್ಯಂತ ಒಳ್ಳೆಯ ಫಲವನ್ನು ತಂದುಕೊಡುವಂಥ ದಿನ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡ್ತಾ ಈ ದಿನದ ಕಾರ್ಯಗಳನ್ನು ಆರಂಭ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ದಿನದ ಬೆಳಗಿನ ಅವಧಿ ಏನಿದೆ ಅದು ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಮಧ್ಯಾಹ್ನ ಕಳೆದಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಭುತ್ವವನ್ನು ಗಳಿಸ್ಕೊಳ್ತೀರಿ. ಅಂದರೆ ಆ ಒಂದು ಸಿಚುಯೇಷನ್ ಏನಿದೆ ಅದು ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಆದರೆ ಈ ದಿನದ ಆರಂಭ ಏನಿದೆ ಅಲ್ಲಿ ಸ್ವಲ್ಪ ಕಸಿವಿಸಿ ಎನ್ನುವಂಥದ್ದು, ಒಂದು ಅಸ್ಥಿರವಾದಂಥ ಮನೋಭಾವ ಇರುತ್ತೆ. ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾದಂಥ ಆಸಕ್ತಿ ಇಲ್ಲ. ಒಂದು ಯಂತ್ರದ ರೀತಿಯಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಯಾಂತ್ರೀಕೃತವಾಗಿರುವಂಥ ಜೀವನ ಇದು ಈ ದಿನ ನಿಮಗೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ದೂರದ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಬೇಡಿ. ಅಂತಹ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಪ್ರಯಾಣ ನಿಮಗೆ ಈ ದಿನ ಅಷ್ಟೊಂದು ಹಿತವನ್ನು ತರಲ್ಲ. ಬದಲಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಕಡೆಯ ಬಂಧುಗಳಿಂದ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹಿರಿಯರಿಗೆ ಏನೂ ಹೇಳಲಿಕ್ಕಾಗಲ್ಲ. ಆದರೆ ಅವರು ಮಾಡುವಂಥ ಕುಚೇಷ್ಟೆಗಳು, ಅವರು ಎಬ್ಬಿಸುವಂಥ ಗಾಳಿ ಸುದ್ದಿಗಳು ಈ ದಿನ ನಿಮಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ಬಿಸಿ ತುಪ್ಪದಂತೆ ನಿಮಗೆ ಇರುತ್ತೆ. ಅದನ್ನು ಸ್ವಲ್ಪ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಟಸ್ಥರಾಗಿರಿ, ಮೌನವಾಗಿದ್ದು ಬಿಡಿ. ನಿಮಗೆ ಆ ಒಂದು ಸಮಯವೇ ತಕ್ಕ ಉತ್ತರವನ್ನು ಅವರಿಗೆ ಕಲಿಸ್ಕೊಡುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದನ್ನು ನಿಮ್ಮ ಗ್ರಹಗತಿಗಳು ನಿಮಗೆ ತಿಳಿಸ್ತಾ ಇದೆ. ಹಾಗೆ ಈ ದಿನ ಕೈಗೊಂಡಂಥ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ತುಂಬ ಪೇಷನ್ಸ್ ಅನ್ನುವಂಥದ್ದು ಬೇಕು. ಯಾವುದಕ್ಕೂ ಕೂಡ ಆತರ ಮಾಡಬೇಡಿ. ನಿಧಾನವಾಗಿ ಆಗಲಿ ಸಾವಧಾನವಾಗಿ ಆಗಲಿ ಸ್ಥಿರವಾಗಿರುವಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಇದು. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಆರಂಭ ಅತ್ಯುತ್ತಮವಾಗಿರುವಂಥದ್ದು. ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿನೇ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿಬಿಟ್ರೆ ಅದು ಆರಂಭ ಚೆನ್ನಾಗಾದರೆ ಅರ್ಧ ಕೆಲಸವೇ ಮುಗಿದಂತಾಗುತ್ತೆ ಈ ದಿನದಲ್ಲಿ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬಿಗಡಾಯಿಸುವಂಥ ವಾತಾವರಣ ಇರುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಿಮ್ಮಲ್ಲಿರುವಂಥ ಸಂಪನ್ಮೂಲ, ನಿಮ್ಮಲ್ಲಿರುವಂಥ ಉಳಿತಾಯದ ಹಣ, ಇದರಿಂದ ಏನಾದರೂ ಯೋಜನೆಯನ್ನು ಮಾಡಿ. ಎಲ್ಲಿಂದಲೋ ಹಣ ಬರುತ್ತೆ, ಯಾರೋ ಸಹಾಯ ಮಾಡ್ತಾರೆ ಅನ್ನುವಂಥ ಊಹಾಪೋಹಗಳಿಗೆ ಈ ದಿನ ಒಳಗಾಗಬೇಡಿ. ಅಂಥ ಹಣ ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಲಿ, ನಿಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಮೊದಲು ಪರಿಹಾರ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಹಾಗೆ ಈ ದಿನ ಶುಚಿತ್ವಕ್ಕೆ ಹೆಚ್ಚು ಗಮನ ಕೊಡುವಂಥ ದಿನ ಕೂಡ. ಹಾಗಾಗಿ ಈ ದಿನ ಮನೆಯಲ್ಲಿ ಯಾರು ನಿಮ್ಮ ಒಂದು ಅನಿಸಿಕೆಯಂತೆ ನಡೆಯಲ್ಲ, ಶಿಸ್ತುಬದ್ಧವಾಗಿರಲ್ಲ ಅಂಥವರ ಮೇಲೆ ಈ ದಿನ ಕೋಪ ಮಾಡಿಕೊಳ್ಳುವಂಥದ್ದು, ಸ್ವಲ್ಪ ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಬೇರೆಯವರನ್ನು ನಿಯಂತ್ರಣ ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ. ನಿಯಂತ್ರಣ ಮಾಡಿದ್ರೂ ಅದು ಒಂದು ಸ್ನೇಹದ ಮಾದರಿಯಲ್ಲಿರಲಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಆತುರವಾಗಿ ಈ ದಿನ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮನಸ್ಥಿತಿ ಇರುತ್ತೆ. ಯಾವುದೋ ಒಂದು ಒತ್ತಡ, ಯಾರದ್ದೋ ಒಂದು ದಾಕ್ಷಿಣ್ಯ, ಇದಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರ ಇರಲಿ. ಹಾಗೆ ಈ ದಿನ ನಿಮ್ಮ ಮಾತು ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಮಾತಿನಲ್ಲಿ ಒಂದು ಮೋಡಿ ಇದೆ, ಸಂಮೋಹನ ಇದೆ, ಆಕರ್ಷಣೆ ಇದೆ. ಹಾಗಾಗಿನೇ ಈ ದಿನ ಮಾತು ಹಿತ ಮಿತವಾಗಿರಲಿ. ಎಲ್ಲಿ ಬೇಕೋ ಅಲ್ಲಿ ಮಾತನ್ನು, ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಮನಸ್ಥಿತಿ ಅಷ್ಟೊಂದು ಭದ್ರತೆಯಿಂದ ಇರಲ್ಲ.
ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಒಂದೊತ್ತು ಇರುತ್ತೆ. ಚಂದ್ರ ಮನಃಕಾರಕ. ಹಾಗಾಗಿ ಈ ದಿನದ ಬೆಳಗಿನ ಸಂದರ್ಭ ಏನಿದೆ ಅಲ್ಲಿ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿರುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ಅಷ್ಟೊಂದು ಆಸಕ್ತಿ ಇರಲ್ಲ. ಜೊತೆಗೆ ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹದ ಕೊರತೆ ಕೂಡ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಕೆಲಸದಲ್ಲಿ ಒಂದು ಪ್ರೀತಿ ಆಪ್ಯಾಯತೆ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಬಹಳ ಶ್ರದ್ಧೆಯಿಂದ ನಡ್ಕೊಳ್ತೀರಿ. ಅವರ ಬೇಕು ಬೇಡಗಳನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಹಾಗಾಗಿ ಮನಸ್ಸು ಇದ್ದಂತೆ ಈ ದಿನದ ಕೆಲಸ ಕಾರ್ಯಗಳಾಗುತ್ತೆ. ಮನಸ್ಸಿದ್ದರೆ ಎಲ್ಲವನ್ನ ಮಾಡ್ತೀರಿ. ಮನಸ್ಸಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಲ್ಲ. ಅಂಥ ಒಂದು ಮೂಡಿ ಒಂದು ಪರಿಸ್ಥಿತಿ ಇರುವಂಥ ಸಂದರ್ಭ ಇದು. ಹಾಗೆ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಭಗವಂತನ ಸೇವೆ, ಆರಾಧನೆ, ಧ್ಯಾನ ಇದರಲ್ಲಿ ಆಸಕ್ತಿ ಇದೆ. ಆದರೆ ಅದನ್ನು ನೆರವೇರಿಸುವಂತಹ ಸಂದರ್ಭದಲ್ಲಿ ಅಥವಾ ಅನುಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಕಾನ್ಸಂಟ್ರೇಷನ್ನಿಂದ ಕೆಲಸಗಳನ್ನು ಮಾಡಬೇಕು. ಒಂದು ನಿಷ್ಠೆ ಬೇಕು, ಏಕಾಗ್ರತೆ ಬೇಕು. ಇದರ ಕೊರತೆ ಅನ್ನುವಂಥದ್ದು ಕಾಣುತ್ತೆ. ಅದನ್ನು ಈ ದಿನ ನೀವು ಜಯಿಸಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನದಲ್ಲಿ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿಯನ್ನು ರೂಢಿಸ್ಕೊಳ್ಳಿ. ಎಲ್ಲ ಒಂದು ಕಡೆ ನಿಮ್ಮ ಆತ್ಮವಿಶ್ವಾಸ ಏನಿದೆ ಇದನ್ನು ಕೂಡ ಹೆಚ್ಚಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗತ್ತೆ. ಅದಕ್ಕಾಗಿಯೇ ಆದರ್ಶ ವ್ಯಕ್ತಿ ಯಾರಿದ್ದಾರೆ ಅಂಥವರ ಜೀವನದಲ್ಲಿ ಕಂಡುಬಂದಂಥ ಏಳು ಬೀಳುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅವರ ಒಂದು ಉನ್ನತಿಯ ಸ್ಥಿತಿಯನ್ನು ತಲುಪಲಿಕ್ಕೆ ಅವರಿಗೆ ಸಹಾಯಕವಾದಂಥ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ಪ್ರೇರಣೆ ಅನ್ನುವಂಥದ್ದು, ಮೋಟಿವೇಶನ್ ಅನ್ನುವಂಥದ್ದು ನೀವು ಬೇರೆಯವರಿಂದಲೇ ಈ ದಿನ ಕಲ್ತ್ಕೊಳ್ಬೇಕಾಗತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಆರಂಭ ಬಹಳ ಚೆನ್ನಾಗಿದೆ. ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಅನುಭವ ಇದ್ದರೂ ಕೂಡ ಈ ದಿನ ಅಂಥ ಕೆಲಸವನ್ನು ಹೊಸದಾಗಿ ಆರಂಭ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಫೀಲಿಂಗ್ ಈ ದಿನ ನಿಮಗೆ ಬರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಇದು ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ದಿನ ಒಂದು ಕೆಲಸ ಅಲ್ಲ, 4-6 ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥ ಒಂದು ಮಲ್ಟಿ ಟಾಸ್ಕಿಂಗ್ ಇರುವಂಥ ದಿನ. ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ವಸ್ತು ಸ್ಥಿತಿಗೆ ಹೆಚ್ಚು ಮಹತ್ವ ಕೊಡುವಂಥ ಸಂದರ್ಭ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಹಾಗಾಗಿನೇ ಯಾವುದೇ ಒಂದು ಊಹೆಗೆ, ಕಲ್ಪನೆಗೆ ನಿಮ್ಮಲ್ಲಿ ಅವಕಾಶ ಇಲ್ಲ. ಯಾವುದು ಸರಿ ಇದೆಯೋ ಆ ಕೆಲಸವನ್ನು ಮಾಡ್ತೀರಿ. ಯಾವುದು ನಿಮಗೆ ಸರಿ ಕಾಣಿಸಲ್ಲ ಅಂಥ ಕೆಲಸವನ್ನು ರಿಜೆಕ್ಟ್ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಅನುಭವದ ಆಧಾರದ ಮೇಲೆ ಕೆಲಸಗಳ ಆಯ್ಕೆ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನೀವು ಭೇಟಿ ಮಾಡುವಂತಹ ಸ್ನೇಹಿತರ ಜೊತೆಯಲ್ಲಿ ಬಹಳ ಮುಖ್ಯವಾದಂಥ ವಿಚಾರವನ್ನು ಚರ್ಚೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ವಿಚಾರ ಮಂಥನ ಏನಿದೆ ಇದು ನಿಮಗೆ ಮುಂದಿನ ಜೀವನಕ್ಕೆ ತುಂಬ ಅನುಕೂಲವನ್ನು ಒದಗಿಸ್ಕೊಡುತ್ತೆ. ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥದ್ದು ಈ ಒಂದು ಮಾತುಕತೆಯಿಂದ. ಹಾಗಾಗಿನೇ ಈ ದಿನ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಹಾಗಾಗಿನೇ ಈ ದಿನದಲ್ಲಿ ಸಂಸಾರದಲ್ಲಿ ಆಗಿರುವಂತಹ ಕೆಲವು ವಿದ್ಯಮಾನಗಳನ್ನು ನೀವು ಮುಚ್ಚಿಟ್ಕೊಳ್ಳುವಂಥದ್ದು. ಹಾಗೆ ನಿಮಗೆ ಒದಗಿ ಬಂದಿರುವಂತಹ ಸಮಸ್ಯೆಗಳು, ಅದು ಆರೋಗ್ಯ ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಅದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ವಿಚಾರಗಳೇನಿದೆ ಇದು ಹೆಚ್ಚಿನ ಫಲವನ್ನು ನಿಮಗೆ ತರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಪಾಲುದಾರಿಕೆಯಲ್ಲಿ ಮಾಡುವಂಥ ವ್ಯವಹಾರಗಳು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇನ್ನು ಸ್ತ್ರೀಯರ ನೆರವಿನಿಂದ ಕೈಗೊಳ್ಳುವಂಥ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಿ ಮಾಡುವಂಥ ಪ್ರಯಾಣ ನಿಮಗೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಹೆಚ್ಚಿನ ಮಟ್ಟದಲ್ಲಿ ಹಣಕಾಸಿನ ಲಾಭ ಇಲ್ಲದೇ ಇದ್ದರೂ ಕೂಡ ನಿಮಗೆ ಬಂದಂಥ ಒಂದು ಲಾಭವೇ ತುಂಬ ಸಂತೋಷದಾಯಕವಾಗಿರುತ್ತೆ. ಹಾಗಾಗಿ
ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ಮನಸ್ಸಿಗೆ ತೃಪ್ತಿ ಇದೆ. ನೀವು ಈ ದಿನ ಏನೋ ಒಂದು ಸಾಧನೆ ಮಾಡಿರುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ಈ ದಿನ ಹಳೆಯ ನೆನಪುಗಳು ಹೆಚ್ಚು ಹೆಚ್ಚು ಮರುಕಳಿಸುವಂಥದ್ದು ಕೂಡ ಇದೆ. ಅದರಲ್ಲಿ ಒಳ್ಳೆಯದು ಇದೆ, ದುಃಖ ತರಿಸುವಂಥ ವಿಚಾರಗಳು ಕೂಡ ಇದೆ. ಹಾಗಾಗಿನೇ ನೀವು ನಡೆದು ಬಂದಂಥ ಹಾದಿಯ ಸಿಂಹಾವಲೋಕನ ಮಾಡುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ಆಗುತ್ತೆ. ಹಾಗಾಗಿ ನೀವು ಮಾಡಿರುವಂಥ ತಪ್ಪುಗಳು, ಆತುರದ ನಿರ್ಧಾರಗಳು, ನಿಮಗೆ ಆಗಿರುವಂಥ ಒಂದು ಮೋಸ, ನಿಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡಿದ್ದಾರೆ ಅಂತ ಬಂಧು ಬಾಂಧವರು, ಇವರೆಲ್ಲರ ಚಿತ್ರಣ ಈ ದಿನ ನಿಮ್ಮ ಮನಃಪಟಲಕ್ಕೆ ಬಂದು ಹೋಗುತ್ತೆ. ಹಾಗಾಗಿನೇ ಕೆಲವರ ವಿಶ್ವಾಸವನ್ನು ನೀವು ಗಳಿಸ್ಕೊಂಡಿರುವಂಥದ್ದು, ಕೆಲವೇ ಸ್ನೇಹಿತರು ನಿಮಗೆ ಇರುವಂಥದ್ದು, ಇದು ಯಾಕಾಗಿ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಕಾರ್ಯಕಾರಣ ಸಂಬಂಧವನ್ನು ಹುಡುಕುವಂಥದ್ದಾಗಲಿ ಅಥವಾ ಇಂದಿನ ಸ್ಥಿತಿಗೆ ಕಾರಣವಾಗಿರುವಂಥ ವ್ಯಕ್ತಿಗಳನ್ನು ನೀವು ಸ್ಮರಿಸಿಕೊಳ್ಳುವಂಥದ್ದನ್ನಾಗಲಿ ಈ ದಿನ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ನಿಮ್ಮ ಅನುಭವಕ್ಕೆ ತಕ್ಕಂಥ ಒಂದು ವಿಚಾರ ವೇದಿಕೆ ನಿಮಗೆ ಸೃಷ್ಟಿಯಾಗುತ್ತೆ. ಒಳ್ಳೆಯ ವಿಚಾರಗಳಿದೆ, ಒಳ್ಳೆಯ ಚಿಂತನ ಮಂಥನ ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಮೌನವಾಗಿ ಚಿಂತೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಯಾರೊಂದಿಗೂ ಇರಬಾರ್ದು, ಒಂಟಿಯಾಗಿ ಇರಬೇಕು. ಹಾಗೆ ಮುಂದಿನ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಇರುತ್ತೆ. ಇದಕ್ಕೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಸಂಪೂರ್ಣವಾದಂತಹ ಸಹಮತ ಇದೆ, ಬೆಂಬಲ ಇದೆ. ಅದನ್ನು ಈ ದಿನ ನೀವು ಪಡ್ಕೊಳ್ಳುವಂಥದ್ದು. ಹಾಗೆ ನಿಮಗೆ ಏನು ಬೇಕಾಗಿದೆ ಅದನ್ನು ಸಂಬಂಧಪಟ್ಟವರ ಬಳಿ ಹೇಳಿ ಅದನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಧೈರ್ಯ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೈಗೊಂಡ ಕೆಲಸ ಕಾರ್ಯಗಳು ಉತ್ತಮವಾದ ಆರಂಭವನ್ನು ಕಾಣುತ್ತೆ. ಆದರೆ ಮಧ್ಯದಲ್ಲಿ ಈ ಸಂಪನ್ಮೂಲಗಳ ಕೊರತೆಯಿಂದ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೋ ಏನೋ ಕೆಲಸ ಪೂರ್ಣ ಆಗಲಿಲ್ಲ ಅನ್ನುವಂಥ ಚಿಂತೆ ಮನಸ್ಸಿಗೆ ಮೂಡುತ್ತೆ. ಆದರೆ ಆ ಒಂದು ಕಾರಣವನ್ನು ಕಂಡುಹಿಡಿಯೋ ಒಂದು ವೈಫಲ್ಯ ಏನಿದೆ ಅದು ನಿಮ್ಮನ್ನು ಹೆಚ್ಚು ಬಾಧಿಸುವಂಥದ್ದು ಈ ದಿನದಲ್ಲಿ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಆಗುವಂಥ ವಿವಾದಗಳೇನಿದೆ ಅದರಿಂದ ದೂರ ಇರುವಂಥದ್ದು ಬಹಳ ಉತ್ತಮ. ಯಾವುದೇ ರೀತಿಯಲ್ಲಿ ಚರ್ಚೆಗೆ ಹೋಗಬೇಡಿ. ಹಾಗೆ ಇರುವಂಥ ವಿಚಾರಗಳನ್ನು ಹಾಗೆ ಬಿಡುವಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಅಭಿಪ್ರಾಯವನ್ನು ಕೇಳಿಸ್ಕೊಳ್ಳಿಕ್ಕೆ ಈ ದಿನ ಯಾರಿಗೂ ವ್ಯವಧಾನ ಇಲ್ಲ, ಯಾರಿಗೂ ಕಿವಿ ಇಲ್ಲ. ಹಾಗಾಗಿ ನೀವು ಹೇಳುವಂಥ ವಿಚಾರಗಳು, ನೀವು ಮಾಡುವಂಥ ಪ್ರಯತ್ನಗಳು ನಿರರ್ಥಕವಾಗಿಬಿಡುತ್ತೆ. ಹಾಗಾಗಿನೇ ಎಷ್ಟೋ ಕೆಲಸ ಕಾರ್ಯಗಳು ನಿಮಗೆ ಮಿಶ್ರ ಫಲವನ್ನು ಕೊಡುತ್ತೆ. ಕೆಲಸಗಳು ಪೂರ್ಣ ಆಗಲ್ಲ, ಅಪೂರ್ಣ ಆಗುವಂಥದ್ದು. ಹಾಗೆ ಬರುವಂಥ ಫಲಿತಾಂಶ ಕೂಡ ನಿಮಗೆ ಅನುಕೂಲಕರವಾಗಿರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಸಂಕಷ್ಟದ ಸಮಯ ಅಂತಲೇ ನಿಮಗೆ ಹೇಳ್ಬೋದು. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕದೇ ಇದ್ದಾಗ ಜೀವನದಲ್ಲಿ ಬೇಸರ, ಜಿಗುಪ್ಸೆ ಅನ್ನುವಂಥದ್ದು ಆಗುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಕೂಡ ನಿಮಗೆ ಇಷ್ಟ ಆಗಲ್ಲ. ಅವರ ನಡತೆ ನಿಮಗೆ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ತರುವಂಥದ್ದು. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ನಿಮಗೆ ಅಭದ್ರತೆಯನ್ನು ತರುತ್ತೆ. ತುಂಬ ಇನ್ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಇರುವಂಥದ್ದು. ಹಾಗಾಗಿನೇ ನಿಮ್ಮ ರಕ್ಷಣೆಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಹೇಳಿದ್ರೆ ಭಗವಂತನ ದರ್ಶನ ಮಾಡ್ತಾಯಿರಿ, ಭಗವಂತನನ್ನು ಕುರಿತಾದಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕುಟುಂಬ ಸದಸ್ಯರ ಒತ್ತಡ ತುಂಬ ಇದೆ. ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮ ಮೇಲೆ ಈ ದಿನ ಒತ್ತಾಯಪೂರ್ವಕವಾಗಿ ಕೆಲಸಗಳನ್ನು ಹೇರುವಂಥ ಮಂದಿ ಜಾಸ್ತಿ ಇದ್ದಾರೆ. ಹಾಗೆ ನಿಮ್ಮನ್ನು ಮೂಲೆ ಗುಂಪು ಮಾಡುವಂಥ ಒಂದು ಜನ ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳ ಆಯ್ಕೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಡಿ. ಯಾವುದು ನಿಮ್ಮಿಂದ ಸಾಧ್ಯ, ಯಾವುದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇದು ನಿಮ್ಮ ಮರ್ಯಾದೆಯ ಪ್ರಶ್ನೆ ಕೂಡ. ಹಾಗೆ ಈ ದಿನ ಹಣಕಾಸಿನ ಸಮಸ್ಯೆಗಳು ನಿಮಗೆ ಸ್ವಲ್ಪ ಬಾಧಿಸುವಂಥದ್ದು. ಸಾಲದ ಸಮಸ್ಯೆ ಉಲ್ಬಣ ಆಗುತ್ತೆ. ಸಾಲ ಕೊಟ್ಟಿರುವಂಥವರು ಈ ದಿನ ನಿಮ್ಮ ಮೇಲೆ ಒಂದು ಒತ್ತಾಯವನ್ನು ತರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ.
ಯಾವುದೋ ಒಂದು ಮಾತು, ಯಾವುದೋ ಒಂದು ತೀರ್ಮಾನ ಈ ದಿನ ನಿಮಗೆ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಈ ದಿನ ಆತುರಾತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಅಷ್ಟೊಂದು ಪ್ರಬುದ್ಧವಾದಂಥ ತೀರ್ಮಾನ ಅಲ್ಲ, ಒಂದು ಮೆಚ್ಯೂರ್ಡ್ ಡಿಸಿಷನ್ ಅನ್ನುವಂಥ ಒಂದು ಪಟ್ಟಿಗೆ ಸೇರಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ಎಳೆತನ ಮತ್ತೊಮ್ಮೆ ಸಾಬೀತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ಹಾಗಾಗಿ ಈ ದಿನದ ಮಾತು ಕೂಡ ಸ್ವಲ್ಪ ವೇಗಾಗಿ ಇರುವಂಥದ್ದು. ಅದರಲ್ಲಿ ಈ ದಿನದಲ್ಲಿ ಕೆಲವೊಂದು ದೋಷಗಳನ್ನು, ತಪ್ಪುಗಳನ್ನು ಹುಡುಕುವಂಥ ಮಂದಿ ನಿಮ್ಮ ಸುತ್ತಮುತ್ತ ಇದ್ದಾರೆ, ಹಿತಶತ್ರುಗಳ ರೂಪದಲ್ಲಿದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ನಿಮ್ಮ ಬೆಂಬಲಕ್ಕೆ ಇಲ್ಲ, ಅವರಿಂದ ಸಹಕಾರ ಅನ್ನುವಂಥದ್ದು ಅಷ್ಟೊಂದು ಸಿಕ್ಕಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ. ಆರೋಗ್ಯ ನೋಡಿಕೊಳ್ಳಿ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಮೋಸ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ತುಂಬ ಓಡಾಡಬೇಡಿ, ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರು, ಅದರಲ್ಲೂ ಹಿರಿಯರು, ಅವರ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಕುಟುಂಬಕ್ಕಾಗಿ ಈ ದಿನ ಕೆಲಸ ಮಾಡಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂಬಂಧಗಳನ್ನು ಬೆಸಕೊಳ್ಳುವಂಥ ಒಂದು ದಿನ. ಅಂದರೆ ದೂರ ಹೋಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಮತ್ತೆ ಒಂದು ಸಂಪರ್ಕವನ್ನು ಸಾಧಿಸ್ತೀರಿ. ಅವರ ಜೊತೆಯಲ್ಲಿ ಒಂದು ಸಂವಹನ ಇದೆ, ಒಂದು ಕಮ್ಯುನಿಕೇಷನ್ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ವಿಚಾರಗಳನ್ನು ಸೂಕ್ತವಾದ ಸಮಯದಲ್ಲಿ ಹೇಳುವಂಥ ಒಂದು ಸಿದ್ಧತೆ ಕೂಡ ಇರುತ್ತೆ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳ ಒಂದು ವೇಗ ಆಗಲಿ, ಕೆಲಸ ಕಾರ್ಯಗಳ ಬಗ್ಗೆ ಇರುವಂಥ ಸಿದ್ಧತೆ ಆಗಲಿ ಬಹಳ ಅತ್ಯುತ್ತಮ ಮಟ್ಟದಲ್ಲಿರುತ್ತೆ, ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮದು ಶಿಸ್ತುಬದ್ಧವಾದಂತಹ ಜೀವನ, ಯಾವುದರಲ್ಲೂ ಕೂಡ ರಾಜಿ ಇಲ್ಲ. ಅದರಲ್ಲೂ ಈ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಈ ದಿನ ನೀವು ಅತ್ಯುತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಎಲ್ಲವೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಉಡುಪಿನ ವಿನ್ಯಾಸವಾಗಲಿ, ನಿಮ್ಮ ಮಾತುಗಾರಿಕೆ ಆಗಲಿ ಬಹಳ ವಿಶೇಷವಾಗಿರುತ್ತೆ, ಬಹಳ ವಿಭಿನ್ನವಾಗಿರುತ್ತೆ. ಹಾಗಾಗಿ ಮೂರನೆಯ ವ್ಯಕ್ತಿ ಅದನ್ನು ಗಮನಿಸಿದಾಗ ನಿಮ್ಮಲ್ಲಿ ಒಂದು ವಿಶೇಷತೆಯನ್ನು ಕಾಣುವಂಥ ಒಂದು ವಿಚಾರಗಳು ಕೂಡ ಇದೆ. ಹಾಗಾಗಿಯೇ ನಿಮ್ಮ ಮಾತು ಈ ದಿನ ಬಹಳ ವಿಚಾರಪೂರ್ವಕವಾಗಿ ಇರುವಂಥದ್ದು, ತುಂಬ ಪ್ರಬುದ್ಧವಾಗಿರುತ್ತೆ, ತುಂಬ ಮೆಚೂರ್ಡ್ ಆಗಿರುವಂಥ ಟಾಕ್ ಇವತ್ತು ಇದ್ದೇ ಇರುತ್ತೆ. ಹಾಗೆ ಹಳೆಯ ಸಾಲಗಳು ಇತ್ಯರ್ಥವಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಸಿಕ್ಕತ್ತೆ. ಹಾಗೆ ಮನೆಗೆ ಬರುವಂಥ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ವಿಚಾರ ವಿನಿಮಯ ಆಗುವಂಥದ್ದು ಸಂತೋಷದ ಸಮಯ ನಿಮಗೆ ಇದು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಒಂದು ಸಾಮರಸ್ಯದ ಮಾತು, ಸಾಂತ್ವನದ ಮಾತು ನಿಮ್ಮನ್ನು ಒಂದು ರೀತಿಯಲ್ಲಿ ಭದ್ರತೆಯ ಸ್ಥಿತಿಯಲ್ಲಿಟ್ಟಿರುತ್ತೆ. ಒಟ್ಟಾರೆ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಪ್ರಯಾಣ ಕೂಡ ನಿಮಗೆ ಯಶಸ್ವಿಯಾಗುತ್ತೆ, ಲಾಭದಾಯಕವಾಗಿರುತ್ತೆ. ಆದರೂ ಕೂಡ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲಾದರೂ ಕೂಡ ಸಮಸ್ಯೆ ಬಂದರೆ, ಎಡವಟ್ಟಾದರೆ ಅಲ್ಲಿ ನೀವು ಪುನರ್ ಅವಲೋಕನ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗಾಗಿ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳುವಂಥದ್ದು, ಅಂತರ ಅವಲೋಕನ ಮಾಡಿಕೊಳ್ಳುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ವಿಚಾರಗಳು ಬಂದರೆ ಅದನ್ನು ಮುಂದಕ್ಕೆ ಹಾಕಬೇಡಿ. ಆ ಸಮಸ್ಯೆಯನ್ನು ಅಲ್ಲಿಗಲ್ಲಿಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಸೌಲಭ್ಯಗಳು ಸಿಕ್ಕುವಂಥ ದಿನ. ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿರಲಿ, ಅಲ್ಲಿ ನಿಮಗೆ ಬೇಕಾದಂಥ ಅನುಕೂಲತೆಗಳು ಒದಗಿ ಬರುತ್ತೆ. ಇದ್ದುದರಲ್ಲೇ ಸಮಾಧಾನ ಇದೆ, ಇದ್ದುದರಲ್ಲೇ ಒಂದು ತೃಪ್ತಿಯನ್ನು ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮಗೆ ವಹಿಸಿಕೊಟ್ಟಿದ್ದಂತಹ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೀರಿ. ಬಹಳ ಪ್ರಬುದ್ಧವಾದಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀರಿ. ಇದು ನಿಮ್ಮ ಘನತೆ ಗೌರವವನ್ನು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನವಾಗಿರುತ್ತೆ ಈ ದಿನ. ಹಾಗೆ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಜಾರಿಗೊಳಿಸುವಂಥ ಒಂದು ದಿನ ಕೂಡ.
ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಿ ಈ ದಿನದಲ್ಲಿ. ಹಾಗಾಗಿನೇ ಅವರ ಭವಿಷ್ಯದ ದೃಷ್ಟಿಯಲ್ಲಿ ಬೇಕಾಗಿರುವಂಥ ಕೆಲವು ಸೌಲಭ್ಯಗಳನ್ನು ಅವರಿಗೂ ಒದಗಿಸಿಕೊಡುವಂಥ ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಗಾಗಲಿ ಅಥವಾ ನಿಮ್ಮ ಬಂಧುಗಳ ಜೊತೆಗಾಗಲಿ ಇರುವಂಥ ಸಂದರ್ಭದಲ್ಲಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ಒಂದು ವಿಶೇಷ ಅವಕಾಶ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲ ಅಂದರೂ ಕೂಡ ನಿಮ್ಮ ಸ್ನೇಹಿತರಿಗಾಗಿ ಬಂಧುಗಳಿಗಾಗಿ ಈ ದಿನ ಸಹಾಯವನ್ನು ಮಾಡ್ತೀರಿ. ಅಷ್ಟು ಧಾರಾಳತನ ನಿಮ್ಮದು. ಆದರೆ ನಿಮ್ಮ ಇತಿಮಿತಿ ಮೀರದಂತೆ ಮಾಡುವಂಥದ್ದು ಜಾಣತನ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಎಲ್ಲೋ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಭಗವಂತನ ಸೇವೆ, ಹಾಗೆ ಈ ಭಗವಂತನ ಆರಾಧನೆಗೆ ಬೇಕಾಗಿರುವಂಥ ಕೆಲವು ಪೂಜಾ ಸಾಮಗ್ರಿಗಳನ್ನು ಕೊಡುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಯಶಸ್ಸನ್ನು ತಂದು ಕೊಡುವಂಥ ದಿನ. ಹಾಗೆ ಮನಸ್ಸಿಗೆ ತೃಪ್ತಿಯಾಗುವಂಥ ಕೆಲಸಗಳನ್ನು ಹಿಂದೆ ಮುಂದೆ ನೋಡದೆ ಮಾಡಿಬಿಡ್ತೀರಿ. ಇದು ವಿಶೇಷ ಫಲವನ್ನು ತಂದು ಕೊಡುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಅಪೂರ್ಣತೆ ಅನ್ನುವಂಥದ್ದು ಇದೆ. ಪೂರ್ಣವಾಗಿ ಆಗಿಲ್ಲ, ಕಂಪ್ಲೀಟ್ನೆಸ್ ಅನ್ನುವಂಥದ್ದು ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಸ್ವಲ್ಪ ಅತೃಪ್ತಿ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡತೆ ಏನಿದೆ, ಅವರ ಮಾತೇನಿದೆ, ನಿಮಗೆ ಸ್ವಲ್ಪ ದುಬಾರಿಯಾಗುತ್ತೆ. ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿನೇ ಈ ದಿನ ಕೋಪ ತಾಪಗಳು ಬಹಳ ಬೇಗ ಬರುತ್ತೆ. ಸಿಟ್ಟು ಮೂಗಿನ ತುದಿಯಲ್ಲೇ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಸಿಟ್ಟಿನಲ್ಲಿ ಆಡಿರುವಂಥ ಮಾತುಗಳಿಗೆ ಸ್ವಲ್ಪ ಬೆಲೆ ತೆರಬೇಕಾದಂಥ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ತೀರಾ ಖಾಸ ಮಿತ್ರರ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗತ್ತೆ. ಏಕೆ ಅಂತ ಹೇಳಿದ್ರೆ, ಕೆಲವು ವಿಶೇಷವಾದಂಥ ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೋಗ್ತೀರಿ. ಅಲ್ಲಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಇದು ವಿವಾದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶ ಏನಾದರೂ ಬಂದರೆ ಆದಷ್ಟು ಆ ಸನ್ನಿವೇಶದಿಂದ ಪಲಾಯನ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಮಾನಸಿಕವಾದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ. ಇಲ್ಲಿ ಎಷ್ಟೇ ಒಂದು ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕು, ಮನಸ್ಸನ್ನು ಏಕಾಗ್ರತೆಗೆ ತರಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳು ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು, ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಕೂಡ ತರಿಸುತ್ತೆ. ಹಾಗೆ ಈ ದಿನದಲ್ಲಿ ಆಗಬೇಕಾಗಿರುವಂಥ ಕೆಲಸಕ್ಕೆ ಯಾರೋ ಅಡ್ಡಿಪಡಿಸ್ತಾರೆ ಅನ್ನುವಂಥದ್ದು. ಹಾಗಾಗಿನೇ ಈ ದಿನ ಅನ್ಯರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಅಸಡ್ಡೆ ಇರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಸಣ್ಣದಾದರೂ ಪರವಾಗಿಲ್ಲ, ಪುಟ್ಟ ಕೆಲಸ ಆದರೂ ಪರವಾಗಿಲ್ಲ, ಅದನ್ನು ಶ್ರದ್ಧೆಯಿಂದ ಆರಂಭ ಮಾಡಿ. ಕೈಲಾದ ಕೆಲಸಗಳನ್ನು ಮಾತ್ರ ಮಾಡಲಿಕ್ಕೆ ಮುಂದುವರಿಸಿ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂಥ ದಿನ. ಯಾವುದರಲ್ಲೂ ಕ್ಲಾರಿಟಿ ಇಲ್ಲ. ಇನ್ನು ವ್ಯಾಪಾರಕ್ಕೆ ಹೋದರೆ ಅಲ್ಲಿ ಒಂದು ಕಡೆ ನಷ್ಟ ಆಗುತ್ತೆ. ವಸ್ತುಗಳ ಖರೀದಿಗೆ ಹೋದರೆ ಅಲ್ಲಿ ಒಂದು ಮೋಸ ಆಗುತ್ತೆ. ಇನ್ನು ಕೊಟ್ಟಂತಹ ಒಡವೆ ನಿಮಗೆ ವಾಪಸ್ಸು ಬರಲ್ಲ. ಗಂಟು ನಂಟು ಎರಡೂ ಕೂಡ ಇರಲ್ಲ. ಅಂಥ ಒಂದು ದಿನ ಇದು. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಬಹಳ ವಿಚಿತ್ರವಾದಂಥ ಅನುಭವವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ವಾಹನದಲ್ಲಾಗಲಿ ಪ್ರಯಾಣದಲ್ಲಾಗಲಿ ನಿಮಗೆ ಅನುಕೂಲ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ತಾಯಿಯವರ ಕಡೆಯಿಂದ ಸ್ವಲ್ಪ ಸಲಹೆಗಳು, ಮಾರ್ಗದರ್ಶನಗಳು ಕೂಡ ಬರುವಂಥದ್ದು ಇದೆ. ಆದರೆ ಇಷ್ಟ ಇಲ್ಲ, ಅದನ್ನು ಕೇಳಬೇಕು, ಅನುಸರಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಅಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಭೂಮಿ ಮಾರಾಟದಲ್ಲಾಗಲಿ ಅಥವಾ ಈ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ನಿಮ್ಮ ಸ್ವಂತ ಮನೆಯಿಂದಲಾಗಲಿ ನಿಮಗೆ ಹೆಚ್ಚು ಲಾಭಗಳಿಲ್ಲ. ಎಲ್ಲ ಒಂದು ಕಡೆ
ನಷ್ಟ, ದುರಸ್ತಿ ಆಗುವಂಥದ್ದು, ಹಣದ ವ್ಯಯ ಆಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಸೂಕ್ತವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಇನ್ನು ಆತುರಕ್ಕೆ ಒಳಪಟ್ಟು ಯಾರದ್ದೋ ಮಾತಿಗೆ ಕಟ್ಟು ಬಿದ್ದು ಈ ಒಂದು ರೀತಿಯ ಖರ್ಚು ವೆಚ್ಚಗಳನ್ನು ನೀವು ಮಾಡಬೇಡಿ, ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ತುಂಬ ಜವಾಬ್ದಾರಿಯುತವಾಗಿ ಪರಿಣಾಮಕಾರಿಯಾದಂಥ ಕಾರ್ಯಗಳನ್ನು ನಿಮ್ಮ ಕುಟುಂಬಕ್ಕಾಗಿ ಮಾಡಬೇಕಾಗಿದೆ. ಹಾಗಾಗಿ ನೀವು ಮಾಡಲೇಬೇಕಾಗಿರುವಂಥ ಕೆಲಸಗಳೇನು, ನಿಮ್ಮ ಜವಾಬ್ದಾರಿ ಎನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ಮುಂದುವರಿರಿ. ಹಾಗೆ ಈ ದಿನ ಊಹೆಗೆ, ಕಲ್ಪನೆಗೆ, ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ. ಯಾವುದು ಪ್ರಾಕ್ಟಿಕಲ್ ಆಗಿದೆ, ಯಾವುದು ಸತ್ಯಕ್ಕೆ ಒಳಪಟ್ಟಿದೆ ಅಂಥದ್ದನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇದು ಸ್ವಲ್ಪ ಕಷ್ಟ, ಆದರೂ ಕೂಡ ನಿರಂತರ ಅಭ್ಯಾಸದಿಂದ ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.